ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಯಾವುದೇ ಕ್ಷಣದಲ್ಲೂ ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ನೀಡುವಂತ ಸಾಧ್ಯತೆ ಇದೆ. ಕೊಟ್ಟಿರುವಂತ ಖಾತೆ ಅವರಿಗೆ ಒಪ್ಪಿಗೆ ಇಲ್ಲ. ಕಾರ್ಯಕರ್ತರ ಎದುರು ರಾಜೀನಾಮೆ ಬರೀತಾ ಇರುವಂತ ರೆಡ್ಡಿ ಹೀಗಾಗಿ ಯಾವುದೇ ಕ್ಷಣದಲ್ಲಿ ರಾಜೀನಾಮೆ ಪತ್ರ ಸಲ್ಲಿಕೆ ಮಾಡಬಹುದು. ಜಲಸಂಪನ್ಮೂಲ ಖಾತೆ ಕೊಟ್ಟಿದ್ದಕ್ಕೆ ತೀವ್ರ ಬೇಸರಗೊಂಡಿರುವಂತ ರಾಮಲಿಂಗಾರೆಡ್ಡಿ ಯಾವುದೇ ಕ್ಷಣದಲ್ಲೂ ಬೇಕಿದ್ರೂ ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಬಹುದು. ಕಾರ್ಯಕರ್ತರ ಎದುರೇ ರಾಜೀನಾಮೆ ಪತ್ರವನ್ನ ಬರೀತಿದ್ದಾರೆ ರಾಮಲಿಂಗಾರೆಡ್ಡಿ ಅನ್ನುವಂತ ಮಾಹಿತಿ. ಹೀಗಾಗಿ ಆ ಪತ್ರ ಯಾವುದೇ ಕ್ಷಣದಲ್ಲಿ ಬೇಕಿದ್ರೂ ಸಲ್ಲಿಕೆ ಆಗಬಹುದು. ಈಗಾಗಲೇ 9:30 ಸುದ್ದಿಗೋಷ್ಠಿ ಕೂಡ ಕರೀತೀನಿ ಅಂತ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ. ಹೀಗಾಗಿ ಮತ್ತಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದೇ ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರಕ್ಕೆ ಒಂದ್ ರೀತಿಯಾಗಿ ಮೊದಲ ಡ್ಯಾಮೇಜ್ ಇದು. ಜಲಸಂಪನ್ಮೂಲ ಖಾತೆ ಕೊಟ್ಟಿದ್ದಕ್ಕೆ ತೀವ್ರ ಬೇಸರ ಇದೆ, ಅಸಮಾಧಾನ ಇದೆ. ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆನೇ ಬೇಕು ಅಂತ ಪಟ್ಟು ಹಿಡಿದಿರೋದು ಸಚಿವ ರಾಮಲಿಂಗಾರೆಡ್ಡಿ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಿದ್ರೂ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಡುವಂತ ಸಾಧ್ಯತೆ. ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ ಮೊದಲ ದೊಡ್ಡ ಸವಾಲು ಇದು. ಎಷ್ಟೇ ಟ್ರೈ ಮಾಡಿದ್ರು ಕೂಡ ಡಿ.ಕೆ. ಶಿವಕುಮಾರ್ ಮನವೊಲಿಸೋದಕ್ಕೆ ಟ್ರೈ ಮಾಡಿದ್ರು ಆಗಿಲ್ಲ. ಜಲಸಂಪನ್ಮೂಲ ಖಾತೆ ಬೇಡ, ನನ್ಗೆ ಬೇರೆ ಯಾವ ಖಾತೆನೂ ಬೇಡ, ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ಬೇಕು ಅಂತ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದಿದ್ರು. ಆದ್ರೆ ಹೈಕಮಾಂಡ್ ಹೇಳಿದಂತೆ ನಾನು ಕೊಟ್ಟಿದ್ದೇನೆ ಅಷ್ಟೇ, ಇದ್ರಲ್ಲಿ ನಂದೇನು ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಸಮಜಾಯಿಷಿ ಕೊಟ್ಟಿದ್ದಾರೆ. ಆದ್ರೆ ಅದ್ಯಾವುದಕ್ಕೂ ಕೂಡ ಒಪ್ಪಿಲ್ಲ ರಾಮಲಿಂಗಾರೆಡ್ಡಿ. ಸದ್ಯ ಕಾರ್ಯಕರ್ತರ ಎದುರು ರಾಜೀನಾಮೆ ಪತ್ರ ಬರೀತಿದ್ದಾರಂತೆ. ಸುದ್ದಿಗೋಷ್ಠಿ ಬೇರೆ ಕರೆದಿದ್ದಾರೆ. ಹೀಗಾಗಿ ಸುದ್ದಿಗೋಷ್ಠಿಯಲ್ಲೇ ಹಾಗಾದ್ರೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತೇಳಿ ಅನೌನ್ಸ್ ಮಾಡ್ತಾರ ನೋಡಿ. ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಪತ್ರ ಬರೀತಿರುವಂತ ದೃಶ್ಯ. ಹಾಗಾದ್ರೆ ರಾಜೀನಾಮೆ ಪತ್ರವನ್ನ ಇವತ್ತು ಸಲ್ಲಿಕೆ ಮಾಡ್ಬಿಡ್ತಾರ? ಕಾರಣ ಅವರಿಗೆ ನಗರಾಭಿವೃದ್ಧಿಯ ಇಲಾಖೆನೇ ಬೇಕು. ಪಟ್ಟು ಸಡಿಲಿಸ್ತಾ ಇಲ್ಲ ರಾಮಲಿಂಗಾರೆಡ್ಡಿ. ಹೀಗಾಗಿ ಈಗ ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ನಡೆ ಏನು? ಹಾಗಾದ್ರೆ ಹೈಕಮಾಂಡ್ ನಾಯಕರು ಯಾರು ಕೂಡ ರಾಮಲಿಂಗಾರೆಡ್ಡಿ ಅವರನ್ನ ಸಂಪರ್ಕ ಮಾಡಿಲ್ವಾ? ಮತ್ತೊಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ಕೇಳಿದಂತ ಬೇಡಿಕೆಯನ್ನ ಯಾಕೆ ಈಡೇರಿಸಲಿಲ್ಲ ಅನ್ನುವಂತ ಪ್ರಶ್ನೆ ಕೂಡ ಇದೆ. 3 ವರ್ಷದ ಹಿಂದೆನೆ ಅವರಿಗೆ ಮಾತು ಕೊಟ್ಟಿದ್ರು ಡಿ.ಕೆ. ಶಿವಕುಮಾರ್, ನಾನ್ ಸಿಎಂ ಆದಾಗ ನಿಮ್ಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಖಾತೆ ಕೊಡ್ತೀನಿ ಅಂತ. ಆದ್ರೆ ಆ ಖಾತೆ ರಾಮಲಿಂಗಾರೆಡ್ಡಿ ಅವರ ಕೈ ತಪ್ಪಿ ಕೃಷ್ಣ ಭೈರೇಗೌಡ ಅವರ ಕೈ ಸೇರಿದ್ ಹೇಗೆ? ಯಾಕೆ? ಏನ್ ಲೆಕ್ಕಾಚಾರ? ಹಾಗಾದ್ರೆ ಹೈಕಮಾಂಡ್ ಇದರಲ್ಲಿ ಅಳೆದು ತೂಗಿ ಈ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಕಾರಣ ಏನು? ರಾಮಲಿಂಗಾರೆಡ್ಡಿ ಅವರು ಕೇಳಿದ ಖಾತೆಯನ್ನ ಕೊಡದೆ ಆ ಖಾತೆಯನ್ನ ಕೃಷ್ಣ ಭೈರೇಗೌಡ ಅವರಿಗೆ ಕೊಡೋದಕ್ಕೆ ರೀಸನ್ ಏನು? ಹೈಕಮಾಂಡ್ ಇದಕ್ಕೆ ರೀಸನ್ ಕೊಡುತ್ತಾ? ಹೈಕಮಾಂಡ್ ನಾಯಕರು ಹಾಗಾದ್ರೆ ರಾಮಲಿಂಗಾರೆಡ್ಡಿ ಜೊತೆ ಮಾತನಾಡ್ತಾರಾ? ರಾಮಲಿಂಗಾರೆಡ್ಡಿ ಅವರಂತೂ ಪೂರ್ತಿ ಬೇಸರ, ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ. ರಾಜೀನಾಮೆ ಕೊಡ್ತೀನಿ ಅಂತ ಸುದ್ದಿಗೋಷ್ಠಿ ಕರೆದಿದ್ದಾರೆ ರಾಮಲಿಂಗಾರೆಡ್ಡಿ. ರಾಮಲಿಂಗಾರೆಡ್ಡಿ ಅವರು ಈಗ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಏನ್ ಮಾತನಾಡ್ತಾರೆ? ಆ ರಾಜೀನಾಮೆ ಪತ್ರವನ್ನ ತೆಗೆದುಕೊಂಡೇ ಬಂದಿದ್ದಾರೆ. ಹಾಗಾಗಿ ರಾಜೀನಾಮೆ ಕೊಟ್ಬಿಡ್ತಾರಾ? ಹೈಕಮಾಂಡ್ ನಾಯಕರು ಅಷ್ಟರೊಳಗೆ ಏನಾದ್ರೂ ಅವ್ರ ಜೊತೆಗೆ ಮಾತನಾಡೋ ಪ್ರಯತ್ನ ಮಾಡ್ತಾರಾ? ರಾಜೀನಾಮೆ ಪತ್ರವನ್ನ ನೀವು ಗಮನಿಸ್ತಾ ಇದ್ದೀರಿ. ಕಾರ್ಯಕರ್ತರ ಎದುರೇ ಬರ್ಕೊಂಡು ಬಂದಿದ್ದಾರೆ. ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಬಿಟ್ರೆ ಬೇರೆ ಯಾವ ಖಾತೆನೂ ನನಗೆ ಬೇಡ ಅಂತೇಳಿ ಅವ್ರು ಹೇಳ್ತಿದ್ದಾರೆ. ಹಾಗಾಗಿ ಈ ಸುದ್ದಿಗೋಷ್ಠಿ ಇಂಡಿವಿಜುವಲ್ ಆಗಿ ನಾನು ಯಾರಿಗೂ ಕೊಡೋದಿಲ್ಲ. ಇಲ್ಲ, ಅಲ್ಲೇ ಒಂದು ಟೈಪ್ ಆಗಿತ್ತು ನೋಡಿ, ಅದ್ರ ಮೇಲೆ ಇನ್ನು ಮುಂದೆ ತೊಡಬೇಕು.
ನಿಮಗೆ ಕೊಡ್ತೀನಿ ರೀ ಕಂಪ್ನಿ ಸಾಮಕ್ಕೆ, ಬೇರೆ ಕಂಪ್ನಿನೇ ಕೊಡ್ತೀನಿ, ಯಾಕೆ ಥರ ಕೆಲ್ಸ್ಕೊಳ್ತೀರಾ? ಆಗ್ತಾರ ಬಿಡ್ತಾರ ಅವ್ರು ಬಿಟ್ಟಿದ್ದು ಬಿಟ್ರೆ ಬನ್ನಿ ಸತ್ಯ ಒಂದು ಕಾಪಿನೇ ಕೊಡ್ತೀನಿ ರೀ. ಸ್ವಲ್ಪ ನೀರು ನಾನು ಹೇಳಬೇಕಾದ್ದನ್ನು ಹೇಳ್ತೀನಿ ಕನ್ನಡದಲ್ಲಿ. ರೆಡ್ಡಿ ಅವರು ಈಗಾಗಲೇ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಸುದ್ದಿಗೋಷ್ಠಿ ಮಹತ್ವದ ಜೊತೆಗೆ ಆತಂಕವನ್ನು ಹುಟ್ಟಿಸ್ತಾ ಇದೆ. ಕಾರಣ ಡಿ.ಕೆ. ಶಿವಕುಮಾರ್ ಅವರ ಮನವೊಲೈಕೆಗೆ ಬಗ್ಗಿಲ್ಲ ರಾಮಲಿಂಗಾರೆಡ್ಡಿ. ಅವರ ಬೆಂಬಲಿಗರು ಕೂಡ ಈಗಾಗಲೇ ಕಿಡಿಕಾರಿದ್ದಾರೆ. ಹಳೆ ಫೋಟೋ, ಸಂಧಾನದ ಫೋಟೋಗಳನ್ನ ವೈರಲ್ ಮಾಡ್ತಾ ಯಾಕೆ ಮಾತು ತಪ್ಪಿದ್ರು ಡಿ.ಕೆ. ಬ್ರದರ್ಸ್ ಅಂತೇಳಿ ಕ್ವೆಶ್ಚನ್ ಮಾಡ್ತಿದ್ದಾರೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರು ಪೂರ್ತಿಯಾಗಿ ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ, ರಾಜೀನಾಮೆ ಪತ್ರದ ಜೊತೆಗೇನೆ ಬಂದಿದ್ದಾರೆ. ಹಾಗಾಗಿ ಈಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಬಿಟ್ರೆ ಸರ್ಕಾರಕ್ಕೆ ದೊಡ್ಡ ಹೊಡೆತ ಬಿದ್ದ್ಬಿಡುತ್ತೆ. ಯಾಕೆಂದ್ರೆ ಈಗ ಸಚಿವ ಸಂಪುಟ ಅಂತ ಬಂದಾಗ ಆಗಿರೋದೇ 13 ಜನರು. ಅದರಲ್ಲೇ ಈಗ ಒಬ್ರದ್ದು ಇಷ್ಟೆಲ್ಲ ಬೇಸರ, ಅಸಮಾಧಾನ ಅಂದ್ರೆ ಮುಂದಿನ ದಿನಗಳಲ್ಲಿ ಏನಾಗಬಹುದು, ಉಳಿದ 2ನೇ ಪಟ್ಟಿಗೆ ಬಂದ ನಂತರ ಏನಾಗಬಹುದು ಆ ಆತಂಕ ಇದೆ. ಬಟ್ ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲನೂ ಕೂಡ ಪ್ರಬಲ ಖಾತೆನೆ ಅಂತ, ವೀಕ್ ಖಾತೆ ಏನಲ್ಲ. ಬಟ್ ಹಂಗಿದ್ರು ಪಟ್ಟು ಹಿಡಿದಿರೋದಕ್ಕೆ ಕಾರಣ ಏನು? ಕೊಟ್ಟು ಮಾತು ತಪ್ಪಿದ್ರು ಅಂತನಾ? 23ರಲ್ಲಿ ಆಗ ವಿದ್ಯಾರ್ಥಿ ನಾಯಕನಾಗಿ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಎಲೆಕ್ಷನ್ನು ಗೆದ್ದೆ. ಆಗ NSU ಸೇರಿಕೊಂಡೆ. ಅಂದರೆ 73 ಅಂದರೆ 53 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ NSUಯಲ್ಲಿ ಮತ್ತು ಯೂತ್ ಕಾಂಗ್ರೆಸ್ಸು ಮತ್ತು ಬ್ಲಾಕ್ ಅಧ್ಯಕ್ಷನಾಗಿ ಕಾರ್ಯಾಧ್ಯಕ್ಷನವರೆಗೂ ಕೂಡ ಕೆಲಸ ಮಾಡಿದ್ದೀನಿ. ಇದು ಕಾಂಗ್ರೆಸ್ ಪಕ್ಷ ನನಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದೆ. 9 ಬಾರಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ದೆ. ಮೊದಲು 1985ರಲ್ಲಿ ನಾನು ಅಪ್ಲಿಕೇಶನ್ ಹಾಕಿದ್ದೆ. ಯಾರ ಮನೆಗೆ ಹೋಗಿ ನನಗೆ ಅಸೆಂಬ್ಲಿ ಸೀಟ್ ಕೊಡಿ ಅಂತ ಕೇಳಿರಲಿಲ್ಲ. ವೀರಪ್ಪನವರೇ ಕರೆದು ಸೀಟು ನನಗೆ ಕೊಟ್ಟರು. ಆಗ ಸೋತೆ ನಾನು. ಆಮೇಲೆ 89ರಿಂದ ಸತತವಾಗಿ 8 ಬಾರಿ ಬೆಂಗಳೂರು ನಗರದಲ್ಲಿ ಶಾಸಕನಾಗಿ, ಜಯನಗರ ಮತ್ತು BTM ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗಿ ಗೆದ್ದಿದ್ದೀನಿ. ಮೊದಲನೇ ಸಲ ವೀರಪ್ಪನವರ ಮಂತ್ರಿಮಂಡಲದಲ್ಲಿ ಸಚಿವನಾಗಿದ್ದೆ. ಆಮೇಲೆ SM ಕೃಷ್ಣ ಅವ್ರ ಕಾಲದಲ್ಲೂ ಸಚಿವನಾಗಿದ್ದೆ. ಧರ್ಮಸಿಂಗ್ ಅವ್ರ ಕಾಲದಲ್ಲೂ ಸಚಿವನಾಗಿದ್ದೆ. ಸಿದ್ದರಾಮಯ್ಯವರ 2 ಅವಧಿಯಲ್ಲಿ ಸಚಿವನಾಗಿದ್ದೆ. ಎಲ್ಲ ಮುಖ್ಯಮಂತ್ರಿಗಳ ಹತ್ರ ಕೂಡ ನಾನು ಯಾವತ್ತೂ ಕೂಡ ನನಗೆ ಮಂತ್ರಿ ಮಾಡಿ ಅಥವಾ ಇಂಥ ಪೋರ್ಟ್ಫೋಲಿಯೋ ಕೊಡಿ ಅಂತ ಮುಖ್ಯಮಂತ್ರಿಗಳನ್ನು ನಾನು ಕೇಳಿರಲಿಲ್ಲ. ಆಮೇಲೆ 2023ರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾದರು. ಆಗ ನಾನು ಅವ್ರನ್ನ ಹೋಗಿ ನಾನೇನು ಮಿನಿಸ್ಟ್ರು ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಅವರೇ ಕರೆದು ನನ್ನ ಮಿನಿಸ್ಟ್ರು ಮಾಡಿದ್ರು. ಆಮೇಲೆ 20ನೇ ತಾರೀಕು ಪ್ರಮಾಣ ವಚನ ಆಯಿತು. 23ನೇ ತಾರೀಕು ಸುರೇಶ್, ನಮ್ಮ ಬೈಟ್ಲು ಸುರೇಶ್ ಈಗ ಮಂತ್ರಿಗಳಾಗಿದ್ದಾರೆ, ಅವರು ಫೋನ್ ಮಾಡಿ ಮುಖ್ಯಮಂತ್ರಿಗಳು ಮಾತಾಡಬೇಕಂತ ಬನ್ನಿ ಅಂದರು. ಕನ್ನಿಂಗ್ಹ್ಯಾಮ್ ರೋಡ್ಗೆ ಹೋದೆ. ಅಲ್ಲಿ ಮೇಲ್ಗಡೆ ಯಾರೋ ಇದ್ದರು, ಸೆಲ್ಲರಲ್ಲೇ ಪಾರ್ಕಿಂಗಲ್ಲಿ ನಾನು ಸುರೇಶು ಮಾತಾಡಿದ್ವಿ. ಏನು ಕರೆದಿದ್ದೇನು ಅಂತ ಕೇಳಿದೆ. ಅದಕ್ಕೆ ನಿಮಗೆ ಬೆಂಗಳೂರು ಪೋರ್ಟ್ಫೋಲಿಯೋ ಕೊಡ್ತೀನಿ ಅಂತ ಹೇಳಿದರು. ಅಷ್ಟೇ ತಾನೇ ಫೋನಲ್ಲಿ ಹೇಳಿದರೆ ಸಾಕಾಗಿತ್ತು, ಇದಕ್ಕೆ ಯಾಕೆ ಕರೆದ್ರಿ ಅಂತೇಳಿ ನಾನು ಸಿದ್ದರಾಮಯ್ಯ ಭೇಟಿನೂ ಮಾಡಲಿಲ್ಲ. ಅವರು ಬೆಂಗಳೂರು ಪೋರ್ಟ್ಫೋಲಿಯೋ ಕೊಡ್ತೀನಿ ನಾನು ಬಂದುಬಿಟ್ಟು, ನಾನೇನು ಕೇಳಿರಲಿಲ್ಲ ಪೋರ್ಟ್ಫೋಲಿಯೋ ಕೊಡಿ ಅಂತ. ನಾನು ಸಿದ್ದರಾಮಯ್ಯನವ್ರನ್ನೂ ಕೇಳಲಿಲ್ಲ, ಅವರೇ ವಾಲಂಟಿಯರ್ ಆಗಿ ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ 25ಕ್ಕೆ ಅನೌನ್ಸ್ ಆಯಿತು ಪೋರ್ಟ್ಫೋಲಿಯೋ. ನನ್ನದು ಮತ್ತೆ ಟ್ರಾನ್ಸ್ಪೋರ್ಟ್ಗೆ ಹಾಕ್ಬಿಟ್ಟಿದ್ರು. ಆಮೇಲೆ ನಾನು ಫೋನ್ ಮಾಡಿದೆ, ಸುರೇಶ್ಗೆ ಫೋನ್ ಮಾಡಿದೆ. ಅವರಿಬ್ಬರ ಜೊತೆನೇ ಕಾರಲ್ಲಿ ಹೋಗ್ತಾಯಿದ್ರು. ಯಾಕೆ ಆಯಿತು ಅಂತ ಹೇಳಿದೆ. ಇದು ಬೇರೆ ಬೇರೆ ಕಾರಣಗಳಿಂದ ಇದು ಬದಲಾವಣೆ ಆಗೋಯಿತು ಅಂತ ಹೇಳಿದರು. ಆಮೇಲೆ ನಾನು 25ನೇ ತಾರೀಕು ಮಾತಾಡಿದ್ಮೇಲೆ ನಾನೇನು ಕೇಳಿರಲಿಲ್ಲ, ಏನು ಇಂಥ ಇಲಾಖೆ ಬೇಕು ಅಂತ ನಾನು ಕೇಳಿರಲಿಲ್ಲ. ಅವರೇ ಕರೆದು
ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ನನ್ನ ಬೇಡ, ನನ್ನ ಮಂತ್ರಿಮಂಡಲದಲ್ಲಿ ಇರೋದಿಲ್ಲ ಅಂತ ನಾನು ಹೇಳಿದೆ. ಆಮೇಲೆ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಯಾರು ನಮ್ಮ ಶಿವಕುಮಾರ್ ಅವರು ಮತ್ತು ಅವರ ಸಹೋದರ DK ಸುರೇಶು ಇವರೆಲ್ಲ ನಮ್ಮ ಮನೆಗೆ ಬಂದು 2.5 ವರ್ಷ ಆದಮೇಲೆ ನಾನೇ ಚೀಫ್ ಮಿನಿಸ್ಟರ್ ಆಗ್ತೀನಿ, ಆಗ ನಿನಗೆ ಈ ಪೋರ್ಟ್ಫೋಲಿಯೋ ಬಿಟ್ಕೊಡ್ತೀನಪ್ಪ ಅಂತ. ನಾನು ಸಾಯಂಕಾಲ 4 ಗಂಟೆವರೆಗೂ ಇದ್ದರು ನಮ್ಮ ಮನೇಲಿ, ಅಲ್ವೇನಪ್ಪ? ಸಂಜೆ 4 ಗಂಟೆವರೆಗೂ ನಮ್ಮ ಮನೇಲಿ ಇದ್ದರು. ನೀವು ಮಾಧ್ಯಮದವರೆಲ್ಲ ಇದ್ದೀರಿ, ಅವತ್ತು ಎಲ್ಲ ನಮ್ಮ ಮನೆ ಮುಂದೆನೇ ಇದ್ದರು. ನಾನು ಆಯಿತು ಅಂತ ಸುಮ್ಮನೆ ಆದೆ. ಮತ್ತು ಮೊನ್ನೆ 25ರಲ್ಲಿ ಅವರು CM ಆಗಿ ತಗೋಬೇಕು, ಅದರ ಹಿಂದಿನ ದಿನವೇ ನಾವು ಹೋಗಿದ್ವಿ. ನಾನು ಕೃಷ್ಣರಾಜ್ ಅವರು ಇಲ್ಲೇ ಇದ್ದಾರೆ, ಅವ್ರಿಗೆ MLC ಸೀಟ್ಗೆ ರೆಕಮೆಂಡೇಷನ್ ಮಾಡೋದಕ್ಕೆ ಹೋಗಿದ್ದೆ ಕೃಷ್ಣರಾಜ್ ಅವರಿಗೆ. ಆಮೇಲೆ ಕೃಷ್ಣರಾಜ್ ಅವರು ಅವ್ರ ವಿಚಾರ ಮುಗಿದ ಮೇಲೆ ನಾವಿಬ್ಬರೇ ಪರ್ಸ್ನಲ್ಲಾಗಿ ಕೂತಿದ್ದಾಗ ನಾನೇನು ಇವ್ರನ್ನೂ ಯಾರು ಶಿವಕುಮಾರ್ ಅವ್ರನ್ನೂ ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಂಡಲದಲ್ಲಿ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವ್ರಿಗೆ ಅದನ್ನು ಕೇಳಿಲ್ಲ, ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ಹೈಕಮಾಂಡ್ ನಿಮಗೆ ಮಾತುಕತೆ ಮಾಡುವಂತ ಸಾಧ್ಯತೆಗಳಿದೆ? ಯಾರು ನನ್ನ ಹತ್ರ ಮಾತಾಡಿಲ್ಲ. ನಾನು ಆಗಲೇ ಹೇಳಿದಲ್ಲ, ಏನು ಮಾತಾಡೋದಿಲ್ಲ, ಇಷ್ಟೇ. ನೀವು ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಮನವೊಲಿಸುವಂತ ಪ್ರಯತ್ನ ಆದರೆ ಸರ್ ಏನು ಮಾತಾಡಲ್ಲ. ಶಾಸಕರಾಗಿರ್ತೀನಿ, ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ. ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ಕಾಂಗ್ರೆಸ್ನಲ್ಲೇ ಇರ್ತೀನಿ, ಶಾಸಕನಾಗಿ ಮುಂದುವರಿತೀನಿ. ನಾನೇನು ಈ ಹಿಂದೆನೂ ಕೂಡ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕಂತ ಏನು ಕೇಳಿರ್ಲಿಲ್ಲ. DK ಶಿವಕುಮಾರ್ ಅವರು, ಅವ್ರ ಆಪ್ತರು ಕೆಲವರು ಬಂದಿದ್ರು, ಸಂಧಾನ ಮಾತುಕತೆ ನಡೆಸಿದ್ರು, ಅವರೇ ಮಾತು ಕೊಟ್ಟಿದ್ರು, ಕೊಟ್ಟ ಮಾತನ್ನ ಉಳಿಸ್ಕೊಳ್ದೆ ಈಗ ನನಗೆ ಜಲಸಂಪನ್ಮೂಲ ಖಾತೆ ಕೊಟ್ಟಿರೋದು ನನಗೆ ಸುತಾರಾಮ್ ಇಷ್ಟ ಇಲ್ಲ. ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ನಾನು ರೆಡಿ ಇಲ್ಲ. ಹಂಗಾಗಿ ಈ ಜಲಸಂಪನ್ಮೂಲ ಖಾತೆಗೆ ಆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ ಅನ್ನೋದು ರಾಮಲಿಂಗಾರೆಡ್ಡಿ ಅವರ ಮಾತು. ಅಂದ್ರೆ ಹಾಗಾದ್ರೆ ಹೈಕಮಾಂಡ್ ನಾಯಕರ ಗಮನಕ್ಕೆ DK ಶಿವಕುಮಾರ್ ಅವರು ಈ ವಿಚಾರವನ್ನ ತಂದಿರ್ಲಿಲ್ವಾ? ಆ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ.